ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಶಾಲೆಯ ಪಕ್ಕ ತ್ಯಾಜ್ಯ ದುರ್ವಾಸನೆ. ಎಲ್ಲಿಮುನ್ನೋಳಿಯ ಶ್ರೀ ಬೀರೇಶ್ವರ ಪ್ರಾಥಮಿಕ ಶಾಲೆಯ ಪಕ್ಕ ಗ್ರಾಮ ಪಂಚಾಯಿತಿಯವರು ತಂದು ಹಾಕುವ ತ್ಯಾಜ್ಯ ದುರ್ವಾಸನೆ ಮಧ್ಯೆ ಮಕ್ಕಳು ಕಲಿಯಬೇಕಾಗಿದೆ. ಎಲ್ಲಿಮುನ್ನೋಳಿಯ ಗ್ರಾಮದ ಎಲ್ಲ ಗಲ್ಲಿಗಳಲ್ಲಿಯ ಚರಂಡಿಯ ತ್ಯಾಜ್ಯ ಇನ್ನಿತರ ವಸ್ತುಗಳನ್ನು ವಾಹನ ಮೂಲಕ ತಂದು ಶಾಲೆಯ ಪಕ್ಕದಲ್ಲಿ ಹಾಕುತ್ತಿದ್ದು, ಇದರಿಂದ ಮಕ್ಕಳು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಏನಂತಾರೆ, ಯಾವ ರೀತಿ ತೊಂದರೆ ಈ ದುರ್ವಾಸನೆಯಿಂದ ಅನುಭವಿಸುತ್ತಿದ್ದಾರೆ ಒಮ್ಮೆ ಕೇಳಿ. BO ಮೇಡಮ್ ಅವರೇ, ವಾಸ ಬರ್ತೈತಿ? ಊಟ ಮಾಡೋದ್ನಾಗದು ವಾಸ ಬರ್ತೈತಿ? ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಇದೇ ತಾಲೂಕಿನವರಿದ್ದರೂ ಕೂಡ ಗ್ರಾಮ ಪಂಚಾಯಿತಿ ಎಲ್ಲಿಮುನ್ನೋಳಿ ಗ್ರಾಮ ಪಂಚಾಯಿತಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟರು ವರ್ಷ ಕಳೆದರೂ ಏನೂ ಪ್ರಯೋಜನ ಆಗಿಲ್ಲ. ಮೇಡಮ್, ಯಾಕೆ ಸುಮ್ಮನಿದ್ದೀರಿ? ಮಕ್ಕಳ ಬಗ್ಗೆ ಕಾಳಜಿನೇ ಇಲ್ವಾ? ದಿನಾಲು ತ್ಯಾಜ್ಯ ಇನ್ನಿತರ ವಸ್ತುಗಳನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರ ಕಾಳಜಿ ಒಮ್ಮೆ ಕೇಳಿ ಏನಂತಾರಂತ. ಮೊದಲು ಶಾಲೆ ಆಗೈತಿ. ನಾವು ಇರುವಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಘನತ್ಯಾಜ್ಯ ಘಟಕ ಇದ್ದಿರಲಿಲ್ಲ. ಆಮೇಲೆ ಅದು ನಿರ್ಮಾಣ ಮಾಡಬೇಕಾದ್ರೂ ನಮ್ಮ ಗಮನಕ್ಕೆ ಅವ್ರೇನು ತೊಗೊಂಡು ಬಂದಿಲ್ಲ. ನಮ್ಮ ಕಡೆಯಿಂದ ಏನೂ ಪರ್ಮಿಷನ್ ಕೂಡ ತೊಗೊಂಡಿಲ್ಲ ಸರ್ ಅವರು. ಈಗ ಅದು ಈಗ ಗಮನಕ್ಕೆ ಬಂದಾಗ ನಾನು ಏನು ಮಾಡಿದ್ದೀನಿ ಅಂದರೆ ಅವ್ರಿಗೆ ನೋಟಿಸ್ ಮತ್ತು ನೀವು ಪೂರ್ವಾನುಮತಿಯನ್ನು ತಗೊಂಡಿಲ್ಲ, ಅದಕ್ಕಾಗಿ ಅದು ತಕ್ಷಣ ಸ್ಥಳಾಂತರ ಮಾಡಬೇಕಂತಿಲ್ಲ. ಮಕ್ಕಳಿಗೆ ಸ್ವಚ್ಛವಾದ ಗಾಳಿ, ಕಲಿಯಲು ಪೂರಕ ವಾತಾವರಣ ಇರಬೇಕು. ವರ್ಷ ಕಳೆದರೂ ನೋಟಿಸ್ ಕೊಟ್ಟು ಕಣ್ಮುಚ್ಚಿ ನೀವು ಕುಳಿತಿದ್ದೀರಿ. ಯಾಕೆ? ಎಲ್ಲಿಮುನ್ನೋಳಿ ಗ್ರಾಮ ಪಂಚಾಯಿತಿ ಅವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಏನಾತ್ರಿ, ನಾವೆಲ್ಲ ರೈತರ ಮಕ್ಕಳ್ರೆ, ನಮ್ಮ ಹುಡುಗರು ಚಲೋ ಆಗೈತೆ. ನಾವು ಇದು ಶಾಲೆ ದೂರ ಕಳಿಸಿದ್ವಿ ಎಲ್ಲ. ಇದು ಇದಾಗೋದ್ರಿಂದ ಏನಾಗೈತ್ರಿ, ಹುಡುಗರ ಮೇಲೆ ನಮಗೆ ಕೆಮ್ಮ ನೆಗಡಿ ಚಲೋ ಐತಿ. ಅದಕ್ಕೆ ಮತ್ತು ತಪ್ಪಿ ಇವ್ರು ಸ್ಥಳಾಂತರ ಮಾಡಿದ್ರೆ ಕರಿ ನಾವು ತಹಸೀಲ್ದಾರ್ ಮುಂದೆ ಧರಣಿ ಕುಂತಾಗಿ ಎಲ್ಲ ನೀವು ಪಾಲಕರೆಲ್ಲ ಕುಡ್ಕೊಂಡು ಧರಣಿ ಕುಂತೀರಿ? ಹಾಂ, ಪಾಲಕ ಪೇರೆಂಟ್ಸ್ ಮೀಟಿಂಗ್ ಕರೆದು ನಾವು ಧರಣಿ. ಆದರೆ ಏನಾಗೈತಿ, ಪಂಚಾಯತಿ ಅವ್ರು ತಂದು ಅಲ್ಲಿ ಕೊಳಿಸಿ ಇದೆಲ್ಲ ಯಾವ್ದಾರು ದಯವಿಟ್ಟು ಪಂಚಾಯತಿ ಅವ್ರು ಇಲ್ಲ ಅದು ಸ್ಥಳಾಂತರ ಬಂದು ಈ ಕೊಳಚೆ ದುರ್ವಾಸನೆಯಿಂದ ಮುಕ್ತಿ ಕೊಡಿ, ಇನ್ನಾದರೂ ಕ್ರಮ ಕೈಗೊಳ್ಳಿ ಅಂತ ಪಾಲಕರ ಆಗ್ರಹ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಎಲ್ಲಿಮುನ್ನೋಳಿ. ಎಲ್ಲಿಮುನ್ನೋಳಿ ಗ್ರಾಮ ಪಂಚಾಯಿತಿಯವರು ಈ ಘಟಕನ ಈ ಶಾಲೆ ಪಕ್ಕದಲ್ಲೇ ನಿರ್ಮಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಏನು ಮಾಡ್ತಾ ಇದ್ದಾರೆ? ಕಣ್ಮುಚ್ಚಿ ಕುಳಿತಿದ್ದಾರ? ನೋಡ್ತಿದ್ದಂತೆ ಇಲ್ಲಿ ಬಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನೆ ಕೂತಿದ್ದು ಯಾಕೆ?